ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಪ್ರೀನಾ. ಈ ರೀತಿಯಾಗಿರುವಂತಹ ಚಿಪ್ಸನ್ನು ಎಲ್ಲರೂ ಕೂಡ ತಿಂದೇ ಇರ್ತೀರ. ಇದನ್ನು ನಾವು ಯಾವುದೇ ರೀತಿಯಾಗಿರುವಂತಹ ಟ್ರಾವೆಲ್ ಮಾಡುವಾಗಲೂ ಇದನ್ನು ನಾವು ತೊಗೊಂಡು ಹೋಗ್ತೀವಿ. ಆದರೆ ಈ ರೀತಿಯಾಗಿರುವಂತಹ ರೋಸ್ ಚಿಪ್ಸ್ನ ಯಾರಾದರೂ ಟ್ರೈ ಮಾಡಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾಗಿ ಚಿಪ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ಮನೇಲಿ ಹೇಳ್ಕೊಡ್ತಾ ಇದ್ದೀನಿ. ಇನ್ನೇನು ವ್ಯಾಲೆಂಟೈನ್ಸ್ ಡೇನೂ ಕೂಡ ಹತ್ರ ಬಂತು. ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ಸ್ಗೆ ಸಂಜೆ ಟೈಮಲ್ಲಿ ಈ ರೀತಿಯಾಗಿರುವಂತಹ ಸ್ನ್ಯಾಕ್ಸ್ನ ನೀವು ಮಾಡಿಕೊಡಿ, ಅವರಿಗೆ ತುಂಬಾ ಸರ್ಪ್ರೈಸಿಂಗ್ ಆಗಿರುತ್ತೆ. ನಾನು ಇಲ್ಲಿ ಮೀಡಿಯಮ್ ಸೈಜ್ ಆಗುವಷ್ಟು 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಚಿಪ್ಸ್ ಮಾಡುವಂತಹ ಆಲೂಗಡ್ಡೆನ ಬಳಸಿಲ್ಲ, ಮನೇಲಿ ಬಳಸುವಂತಹ ನಾರ್ಮಲ್ ಆಲೂಗಡ್ಡೆನ ಬಳಸಿ ಈ ರೀತಿಯಾಗಿರುವಂತಹ ಚಿಪ್ಸ್ನ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿರುವಂತಹ ಚಿಪ್ಸ್ ಸ್ಲೈಸರಲ್ಲಿ ನಾನು ಇವಾಗ ಇದನ್ನು ಸ್ಲೈಸ್ ಮಾಡ್ಕೋತೀನಿ. ಇದನ್ನು ತುಂಬ ಚಿಕ್ಕದಾಗಿ ಅಂದರೆ ನೀವು ತೆಳುವಾಗಿನ ಸ್ಲೈಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಚಿಪ್ಸು ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಇದನ್ನು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅಂತ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವ ರೀತಿಯಲ್ಲಿ ಇದು ಕಾಣಿಸ್ಬೇಕು. ಆವಾಗ ನಮಗೆ ಲೇಯರ್ ಬೈ ಲೇಯರು ನಾವು ರೋಸ್ ಮಾಡಿದಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ. ನಾವು ತುಂಬಾ ದಪ್ಪ ಮಾಡಿಕೊಂಡಾಗ ಅದು ಕ್ರಿಸ್ಪಿ ಅಂತ ಅನಿಸಲ್ಲ. ಇದನ್ನು ನಾನು 2ರಿಂದ 3 ಸಲ ಇದನ್ನ ವಾಶ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ತುಂಬಾ ಸ್ಟಾರ್ಚ್ ಇರುತ್ತೆ, ಅದು ಇದ್ದರೆ ನಮಗೆ ಕ್ರಿಸ್ಪಿ ಅಂತ ಅನಿಸಲ್ಲ. 2ರಿಂದ 3 ಸಲ ಇದನ್ನು ವಾಶ್ ಮಾಡಾದಮೇಲೆ ಈ ರೀತಿಯಾಗಿರುವಂತಹ ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಈ ಮಾಡ್ಕೊಂಡಿರುವಂತಹ ಸ್ಲೈಸಸ್ನ ಅದರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಇರುವಂತಹ ನೀರಿನ ಅಂಶನ ಕಾಟನ್ ಬಟ್ಟೆ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಚಿಪ್ಸ್ ಲೇಯರ್ಸಲ್ಲಿ ಎಕ್ಸ್ಟ್ರಾ ಸ್ಟಾರ್ಚ್ ಕೂಡ ಇದ್ರೂ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ನಮಗೆ ಚಿಪ್ಸು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿಯಾಗಿ ನಾನು ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಹಾಗೆಯೇ ಮತ್ತೆ ಮೇಲ್ಗಡೆ ನಾನು ಕಾಟನ್ ಬಟ್ಟೆನ ಮೇಲ್ಗಡೆ ಹಾಕಿಬಿಟ್ಟು ಈ ರೀತಿಯಾಗಿ ಇದನ್ನ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಆವಾಗ ನೀರು ತುಂಬ ಬೇಗನೆ ಅಬ್ಸರ್ವ್ ಆಗುತ್ತೆ. ಆವಾಗ ನಮಗೆ ಲೇಯರ್ಸ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ನಾನು ಇದನ್ನು 2 ಮಿನಿಟ್ಸ್ ಹೀಗೇ ಬಿಡ್ತಾ ಇದ್ದೀನಿ. ಇವಾಗ ಇದನ್ನ ಓಪನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಕಂಪ್ಲೀಟಾಗಿ ನೀರನ್ನು ಯಾವ ರೀತಿಯಾಗಿ ಟವೆಲ್ಲು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ. ಈ ರೀತಿಯಾಗಿ ನಮಗೆ ರೆಡಿ ಆಗಬೇಕು. ನಾನು ಇದನ್ನು ಇವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನಾನಿವಾಗ ಈ ರೀತಿಯಾಗಿರುವಂತಹ ಪ್ಲಾಸ್ಟಿಕ್ ಕವರು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ರೀತಿಯಾಗಿರುವಂಥ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ನಾವು ಮಾಡ್ಕೊಂಡಿರುವಂಥ ಚಿಪ್ಸ್ ಲೇಯರ್ಸ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಒಂದು ಟ್ರಿಕ್ಸ್ ಇದೆ. ನಾವು ನಾರ್ಮಲ್ ಪೊಟೊಟೊ ಬಳಸಿರೋದ್ರಿಂದ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಚಿಪ್ಸು. ಇವಾಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಸೇರಿಸ್ತಾ ಇದ್ದೀನಿ. ಇದು ಒಳ್ಳೆಯೇ ಟಿಪ್ಸ್ ಅಂತ ಹೇಳ್ಬೋದು ಚಿಪ್ಸ್ ಮಾಡೋದಕ್ಕೆ. ಈ ರೀತಿಯಾಗಿ ಮಾಡಿಕೊಂಡು ನಾನು ಪ್ರತಿಯೊಂದು ಲೇಯರ್ಗೂ ಕಾರ್ನ್ಫ್ಲವರು ಸ್ಪ್ರೆಡ್ ಆಗಬೇಕು. ಆ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನ ಬೌಲಲ್ಲಿ ಕೂಡ ಮಾಡ್ಕೋಬೋದು, ಆವಾಗ ನಮಗೆ ಅಷ್ಟೊಂದು ಕ್ಲೀನಾಗಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿರುವಂಥ ಸಿಂಪಲ್ ಟಿಪ್ಸ್ನ ನಿಮಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಇದು ತುಂಬಾ ಬೇಗ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಕಾರ್ನ್ಫ್ಲವರು ಮಿಕ್ಸ್ ಆಗಿದೆ ಅಂತ. ನಾನು ಇದನ್ನು ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇನ್ನೂ ಕೂಡ ಕಾರ್ನ್ಫ್ಲವರು ಬೇಕು ಅಂತ ಅನಿಸಿದರೆ ನೀವು ಅದನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕಂಪ್ಲೀಟಾಗಿ ಒಂದೊಂದೇ ಲೇಯರು ಸಪ್ರೇಟಾಗಿ ಕಾಣಿಸುತ್ತೆ. ಯಾವುದೇ ರೀತಿಯಾಗಿರುವಂಥ ಅಂಟ್ಕೊಂಡಿರೋ ರೀತಿ ನಿಮಗೆ ಕಾಣಿಸಲ್ಲ. ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಈ ರೀತಿ ಒಂದು ಲೇಯರ್ನ ತೊಗೊಂಡು ಅದನ್ನು ಸುರುಳಿನ ಸುತ್ತಬೇಕು. ನೋಡ್ತಾ ಇದ್ದೀರಾ ನೀವು ಪೇಪರಲ್ಲಿ ಕೂಡ ಈ ರೀತಿಯಾಗಿರುವಂಥ ರೋಸನ್ನು ಮಾಡಿ ಇರ್ತೀರ. ಈ ರೀತಿಯಾಗಿ ಎಡ್ಜಸ್ ಏನು ಬರುತ್ತೆ ಅಲ್ಲಿ ನಾವು ಇನ್ನೊಂದು ಲೇಯರ್ ಆಗಿರುವಂತಹ ಚಿಪ್ಸ್ ಲೇಯರ್ನ ಇಟ್ಬಿಟ್ಟು ನಾವು ಕ್ಲೋಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಲೇಯರ್ ಬೈ ಲೇಯರು ನಾವು ಇದನ್ನು ಸೇರಿಸ್ತಾ ಹೋಗಬೇಕು. ನಿಮಗೆ ಎಡ್ಜಸ್ಸಲ್ಲಿ ಏನು ಬರುತ್ತೆ ಅಲ್ಲಿಂದ ನೀವು ಇನ್ನೊಂದು ಲೇಯರ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಮಧ್ಯೆ ಎಲ್ಲೂ ಗ್ಯಾಪ್ ಕೂಡ ಅಂತ ಅನಿಸಲ್ಲ. ಇದಕ್ಕೆ ನೀವು ಒಂದು ರೋಸ್ನ ಮಾಡೋದಕ್ಕೆ 10ರಿಂದ 12 ನಿಮಗೆ ಲೇಯರ್ಸು ಬೇಕಾಗುತ್ತೆ. ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿರುವಂಥ ಚಿಪ್ಸನ್ನು ನೀವು ಮನೇಲೇ ಮಕ್ಳಿಗೆ ಕೂಡ ಮಾಡಿಕೊಡ್ಬೋದು. ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ತರೋ ಅಂಥ ಚಿಪ್ಸು ಎಷ್ಟು ಹೈಜಿನಿಕ್ ಆಗಿರುತ್ತೆ ಅಂತ ನಾವು ನೋಡೇ ಇರ್ತೀವಿ ಅದನ್ನು. ಆದರೂ ಕೂಡ ಆ ರೀತಿಯಾಗಿರುವಂಥ ಚಿಪ್ಸ್ನ ನಾವು ತಿನ್ನೋದನ್ನು ಬಿಡೋದಿಲ್ಲ.
ಆದರೆ ಈ ವಿಡಿಯೋ ನೋಡಿದ್ಮೇಲೆ ನೀವು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಮನೆಯಲ್ಲೇ ತುಂಬಾ ಹೈಜಿನಿಕ್ಕಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಈ ರೀತಿಯಾಗಿರುವಂಥ ಟೂತ್ ಪಿಕ್ಕು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಅದನ್ನು ನಾನು ಕೊನೆಯಲ್ಲಿ ಎಡ್ಜಸ್ಸಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀವು ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆಯೇ ನೀವು ಇದನ್ನ ಮಾಡ್ಕೋಬೇಕು. ನೀವು ಕೆಳಗಡೆ ಎಡ್ಜಸ್ ಏನಿರುತ್ತೆ ಚಿಪ್ಸ್ದು ಅದನ್ನು ತುಂಬಾ ಪ್ರೆಸ್ ಮಾಡಿ ಇಟ್ಕೋಬೇಕು. ನೀವು ಅದನ್ನು ಲೂಸ್ ಮಾಡಿಕೊಂಡ್ರೆ ನಿಮಗೆ ರೋಸ್ ಏನಿರುತ್ತೆ ಅದು ತುಂಬಾ ಲೂಸ್ ಆಗಿಬಿಡುತ್ತೆ. ಆವಾಗ ನೀವು ಎಣ್ಣೆಯಲ್ಲಿ ಕರಿಯುವಾಗ ಲೇಯರ್ ಬೈ ಅದು ನಿಮಗೆ ಬಿಚ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ. ಆವಾಗ ನಿಮಗೆ ರೋಸ್ ಕೂಡ ಕ್ಲೀನಾಗಿ ಬರೋದಿಲ್ಲ. ನಾನಿವಾಗ ಎಲ್ಲದನ್ನು ಇದೇ ರೀತಿಯಾಗಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ನೀವು. ನಿಮಗೆ ಕೆಳಗಡೆ ಎಡ್ಜು ತುಂಬಾ ಲೂಸ್ ಅನಿಸಿದ್ರೆ ನೀವು ಇನ್ನೊಂದು ಟೂತ್ ಪಿಕ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಎಲ್ಲ ಲೇಯರ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿರುವಂಥ ರೋಸಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ತುಂಬಾ ಹೈ ಫ್ಲೇಮಲ್ಲಿ ನೀವು ಇದನ್ನ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಆವಾಗ ನಿಮಗೆ ಚಿಪ್ಸು ತುಂಬ ಬೇಗನೆ ಸೀದೋಗ್ಬಿಡುತ್ತೆ. ಆವಾಗ ತಿನ್ನೋದಕ್ಕೆ ಕೂಡ ನಿಮಗೆ ಚೆನ್ನಾಗಿ ಅನಿಸಲ್ಲ. ಈ ರೀತಿಯಾಗಿ ನೀವು ಲೋ ಫ್ಲೇಮಲ್ಲೇ ನೀವು 2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೊಂದು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಚಿಪ್ಸು ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಇದು ಟರ್ನ್ ಆಯಿತು ಅಂದಾಗ ನಮಗೆ ಕಂಪ್ಲೀಟ್ ಆಗಿರುವಂಥ ಚಿಪ್ಸು ರೆಡಿ ಆಗುತ್ತೆ. ಇವಾಗ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಇದು ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ನಾನು ಇದನ್ನು ತೆಕ್ಕೋತೀನಿ ಇವಾಗ. ಇದೇ ರೀತಿಯಾಗಿರುವಂತಹ ಕ್ರಿಯೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಇದು ರೆಡಿ ಆಗಿದೆ. ನೋಡ್ತಾ ಇರ್ಬೋದು. ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರನ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಕೂಡ ತಿನ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಬರೋ ವ್ಯಾಲೆಂಟೈನ್ಸ್ಗೆ ನಿಮ್ಮ ಹಸ್ಬೆಂಡ್ಗೆ ಈ ರೆಸಿಪಿನ ಮಾಡೋದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.